ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ. ಇವತ್ತು ನಿಮಗೋಸ್ಕರ ಕೆಲವೊಂದು ಕಿಚನ್ ಟಿಪ್ಸ್, ಯೂಸ್ಫುಲ್ ಆಗಿರುವಂಥ ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ನೋಡೋ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಇನ್ನು ಲೇಟ್ ಮಾಡಿದೆ ಆ ವೀಡಿಯೋಸ್ ಏನು ಅಂತ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಯ್ ಎವ್ರಿವನ್, ಇವತ್ತು ನಾನು ಹೇಳುವಂಥ ಕಿಚನ್ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಒಂದಾದರೂ ಯೂಸ್ ಆಗುತ್ತೆ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ನನ್ನ ಚಾನಲಲ್ಲಿ ಏನೆಲ್ಲ ಇದೆ ಅಂತ ಒಂದು ಸಾರಿ ನೋಡಿ, ನಿಮಗೆ ಇಷ್ಟ ಆಗಿ ನಿಮಗೆ ಆ ಟಿಪ್ ಏನಾದರೂ ಯೂಸ್ ಆಗುತ್ತೆ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇನ್ನು ಲೇಟ್ ಮಾಡದೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಟಿಪ್ ನಂಬರ್ 1, ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ. ಆ ಬೌಲ್ಗೆ ಸ್ವಲ್ಪ ವೆನಿಗರನ್ನು ಹಾಕ್ಕೊತಾ ಇದ್ದೀನಿ. ಇದು ನಮಗೆ ಏನಕ್ಕೆ ಯೂಸ್ ಆಗುತ್ತೆ, ಯಾವ ರೀತಿ ಯೂಸ್ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವೆನಿಗರನ್ನು ನಾನು ಅಕ್ಕಿಯಲ್ಲಿ ಇಡ್ತಿದ್ದೀನಿ. ಏನಕ್ಕಂದರೆ ಅಕ್ಕಿ ನಮಗೆ ಎಷ್ಟೇ ಕ್ಲೀನಾಗಿ ಇಟ್ಕೊಂಡ್ರೂ ಅದರಲ್ಲಿ ಹುಳ ಅನ್ನೋದು ಬೀಳುತ್ತೆ. ಆ ಹುಳ ಅನ್ನೋದು ಬೀಳ್ದಿರ ನಮಗೆ ಕ್ಲೀನಾಗೇ ಇರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ. ಆ ವೆನಿಗರನ್ನು ಹಾಕ್ಕೊಂಡಿದ್ದೀನಲ್ಲ ಬೌಲಲ್ಲಿ, ಆ ಬೌಲನ್ನು ನಾನು ಈ ರೀತಿ ಅಕ್ಕಿ ಒಳಗಡೆ ಇಡ್ತಿದ್ದೀನಿ. ಈ ರೀತಿ ಇಡೋದ್ರಿಂದ ನಮಗೆ ಹುಳ ಅನ್ನೋದು ಬೀಳುವುದಿಲ್ಲ. ಟಿಪ್ ನಂಬರ್ 2, ಮಕ್ಕಳಾಗಿರ್ಬೋದು ನಾವಾಗಿರ್ಬೋದು ಈ ರೀತಿ ಪೆನ್ನನ್ನು ಯೂಸ್ ಮಾಡ್ತಾಯಿರ್ತೀವಿ. ಪೆನ್ ಬರೆಯುವಂಥ ಟೈಮಲ್ಲಿ ನಮ್ಮ ಕೈ ಮೇಲೆ ಇಲ್ಲ ನಮ್ಮ ಕಾಲ ಮೇಲೆ ಈ ರೀತಿ ಅಪ್ಲೈ ಮಾಡ್ಕೊಂಡಿರ್ತೀವಿ, ಬರ್ಕೊಂಡು ಬಿಟ್ಟಿರ್ತೀವಿ. ಮಕ್ಕಳಾದರೆ ಎಲ್ಲೆಲ್ಲಂದರೆ ಅಲ್ಲಲ್ಲಿ ಗೀಚಿರ್ತಾರೆ ಕೈ ಮೇಲೆ ಎಲ್ಲ. ಆ ರೀತಿ ಗೀಚಿರೋವಂಥ ಇಂಕನ್ನು ನಾವು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಈ ರೀತಿ ಪೆನ್ನನ್ನು ತಗೊಂಡು ನಾನು ಕೈ ಮೇಲೆ ಈ ರೀತಿ ಗೀಚ್ಕೊಂಡಿದ್ದೀನಿ. ಇದನ್ನು ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ನೋಡಿ. ಮನೆಯಲ್ಲಿ ನಾವು ಯೂಸ್ ಮಾಡುವಂಥ ಕೊಬ್ಬರಿ ಎಣ್ಣೆ ಇರುತ್ತಲ್ಲ, ಕೊಕೊನಟ್ ಆಯಿಲ್, ಅದನ್ನು ಸ್ವಲ್ಪ ಈ ರೀತಿ ಕೈ ಮೇಲೆ ಹಾಕ್ಕೊಂಡು ಈ ರೀತಿ ಕ್ಲೀನಾಗಿ ರಬ್ ಮಾಡಬೇಕು. ಈ ರೀತಿ ರಬ್ ಮಾಡೋದ್ರಿಂದ ನಮಗೆ ಆ ಪೆನ್ನಿನ ಇಂಕು ಕ್ಲೀನಾಗಿ ಹೋಗುತ್ತೆ. ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಈ ಟಿಪ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸು ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಪ್ಲೀಸ್ ಇಂತಹ ಒಳ್ಳೆ ಟಿಪ್ಸನ್ನು ನೀವು ಇನ್ನೂ ನೋಡಬಹುದು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟಿಪ್ ನಂಬರ್ 3, ನಾನಿಲ್ಲಿ ಒಂದು ದೀಪವನ್ನು ತಗೊಂಡಿದ್ದೀನಿ. ಈ ದೀಪದ ಒಳಗಡೆ ನಾನಿಲ್ಲಿ ಒಂದು ಸ್ವಲ್ಪ ಪೇಸ್ಟನ್ನು ಹಾಕ್ತಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಪೇಸ್ಟ್ ಇದ್ದರೆ ಆ ಪೇಸ್ಟನ್ನು ಹಾಕ್ಕೊಳ್ಳಿ. ಈ ರೀತಿ ಸ್ವಲ್ಪ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನಾವು ಯೂಸ್ ಮಾಡುವಂತಹ ಅರಿಶಿನ ಪೌಡರ್, ಒಂದು 1/2 ಸ್ಪೂನಷ್ಟು ನಾನು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಒಂದು ಕರ್ಪೂರ, ಇದು ದೊಡ್ಡ ಕರ್ಪೂರ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಹಾಕ್ಕೊಂಡು ಆದಮೇಲೆ ನಾವು ಅದನ್ನು ಅಂಟಿಸಬೇಕು. ಈ ರೀತಿ ಹಾಕ್ಕೊಂಡಿದ ನಂತರ ಈ ದೀಪವನ್ನು ನಾವು ಬೆಡ್ರೂಮಲ್ಲಿ, ಕಿಚನಲ್ಲಿ, ಹಾಲಲ್ಲಿ ಸ್ವಲ್ಪ ಹೊತ್ತು ಇಡಬೇಕು. ಈ ರೀತಿ ಇಡೋದ್ರಿಂದ ನಮಗೆ ಮಸ್ಕಿಟೋಸ್ ಅನ್ನೋದು ಬರೋದಿಲ್ಲ. ಈ ಸ್ಮೆಲ್ಗೆ ನಮಗೆ ಸೊಳ್ಳೆಗಳು ಬರೋದಿಲ್ಲ, ಹಲ್ಲಿಗಳು ಕೂಡ ಬರೋದಿಲ್ಲ. ಆಮೇಲೆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಈ ರೀತಿ ಟ್ರೈ ಮಾಡಿ. ನೈಟ್ ಟೈಮ್ ನಾವು ಮಲಗುವಾಗ ಈ ಟಿಪ್ಪನ್ನು ಯೂಸ್ ಮಾಡಿ. ಟಿಪ್ ನಂಬರ್ 4, ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ. ಆ ಬೌಲ್ಗೆ ನಾನು ಸ್ವಲ್ಪ ಹಾಲನ್ನು ಹಾಕ್ಕೊತಿದ್ದೀನಿ. ಒಂದು 2 ಸ್ಪೂನಷ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ನಾನಿಲ್ಲಿ 3 ಸ್ಪೂನನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನಾನು ಇಲ್ಲಿ ಕಾಫಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ.
ಒಂದು 2 ಸ್ಪೂನ್ಸ್ ಕಾಫಿ ಪೌಡರನ್ನು ಹಾಕ್ಕೊತಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೋಬೇಕು. ನಾನಿಲ್ಲಿ 1 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊತಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿರೋಂಥ ಈ ಪ್ಯಾಕನ್ನು ನಾವು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ನಮಗೆ ಫೇಸ್ ಮೇಲೆ ಇರುವಂಥ ಡರ್ಟ್ ಮತ್ತು ಟ್ಯಾನ್, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಕ್ಲೀನಾಗಿ ಹೋಗಿ ಒಂದು ಫೇಶಿಯಲ್ ಲುಕ್ ಅನ್ನೋದು ನಮಗೆ ಕೊಡುತ್ತೆ. ಇದನ್ನು ನೀವು ವಾರಕ್ಕೆ ಒಂದು ಸರಿ ನೀವು ಅಪ್ಲೈ ಮಾಡ್ಕೋಬಹುದು. ನಾನಿಲ್ಲಿ ಫೇಸ್ ಮೇಲೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ಬೋದು ನನ್ನ ಫೇಸು ಎಷ್ಟು ಬ್ಲ್ಯಾಕ್ ಆಗಿ ಎಷ್ಟು ಟ್ಯಾನ್ ಆಗಿದೆ ಅಂತ. ಇದನ್ನು ಕ್ಲೀನಾಗೆ ಅಪ್ಲೈ ಮಾಡ್ಕೋಬೇಕು. ನಾವು ಫಸ್ಟು ಯಾವುದೇ ಒಂದು ಪ್ಯಾಕ್ ಆಗಿರ್ಬೋದು, ಸ್ಕ್ರಬ್ ಆಗಿರ್ಬೋದು, ಏನೇ ಒಂದು ನಮ್ಮ ಫೇಸ್ಗೆ ಅಪ್ಲೈ ಮಾಡುವಂಥ ಮುಂಚೆ ಫೇಸ್ ವಾಶನ್ನು ಮಾಡ್ಕೋಬೇಕು. ಯಾವುದೇ ಕ್ರೀಮನ್ನು ಹಾಕ್ಕೋಬಾರ್ದು. ಫಸ್ಟು ನಾವು ಫೇಸ್ ವಾಶನ್ನು ಮಾಡ್ಕೊಂಡ ನಂತರ ನಾವು ಪ್ಯಾಕನ್ನು ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಪ್ಯಾಕನ್ನು ಕ್ಲೀನಾಗೆ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಅಪ್ಲೈ ಮಾಡ್ಕೊಂಡ ನಂತರ 1 to 3 ಮಿನಿಟ್ಸ್ ನಾವು ಅದು ಡ್ರೈ ಆಗೋಕ್ಕೆ ಬಿಡಬೇಕು. ಕ್ಲೀನಾಗೆ ಡ್ರೈ ಆಗಬೇಕು. ನಾನು ಈ ವಿಡಿಯೋದಲ್ಲಿ ತೋರಿಸೋ ರೀತಿ ಕ್ಲೀನಾಗೆ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲಿ ಗ್ಯಾಪ್ ಅನ್ನೋದು ಬಿಡ್ದಿರ ಕ್ಲೀನಾಗೆ ಅಪ್ಲೈ ಮಾಡ್ಕೊಳ್ಳಿ. ನಾವು ಈ ಪ್ಯಾಕನ್ನು ಅಪ್ಲೈ ಮಾಡ್ಕೊಂಡಿದ ನಂತರ ನೀವು ಬೇಕಾದರೆ ಒಂದು ಸ್ವಲ್ಪ ಒಂದು 10 ಗಂಟೆ 2 ಗಂಟೆ ಆದ ನಂತರ ಐಸ್ ಕ್ಯೂಬ್ಸಿಂದ ನೀವು ಮಸಾಜನ್ನು ಮಾಡ್ಕೋಬೋದು. ನೋಡಿ ಈ ರೀತಿ ಕ್ಲೀನಾಗೆ ಡ್ರೈ ಆಗಿಬಿಟ್ಟಿದೆಯಲ್ಲ. ಈಗ ನಾನು ಫೇಸನ್ನು ವಾಶ್ ಮಾಡಿ ತೋರಿಸ್ತೀನಿ ಎಷ್ಟು ಗ್ಲೋಯಿಂಗಾಗಿ ನನ್ನ ಸ್ಕಿನ್ ಅನ್ನೋದು ಕ್ಲೀನಾಗೆ ಬಂದಿದೆ ಅಂತ. ಫುಲ್ ಈ ರೀತಿ ಕ್ಲೀನಾಗೆ ವಾಶ್ ಮಾಡ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಫೇಸ್ ವಾಶ್ಗೆ ಸೋಪ್ ಅನ್ನೋದು ಅಪ್ಲೈ ಮಾಡಬಾರ್ದು. ನಾರ್ಮಲ್ ವಾಟರಿಂದ ಕ್ಲೀನ್ ಮಾಡ್ಕೋಬೇಕಷ್ಟೇ, ಸೋಪ್ ಅನ್ನೋದು ಹಾಕಬಾರ್ದು. ಈ ರೀತಿ ಕ್ಲೀನಾಗೆ ಮಾಡ್ಕೋಬೇಕು. ನೋಡಿದ್ರಲ್ಲ ನಮ್ಮ ಫೇಸ್ ಮೇಲೆ ಎಷ್ಟು ಗ್ಲೋಯಿಂಗ್ ಆಗಿ ಬಂದಿದೆ ಅಂತ. ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಈ ಟಿಪ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್.